ಸರ್, ನಾವೆಲ್ಲಿ ಹೋಗ್ತಿದ್ದೀವಿ? ಇದು ನಮ್ಮನೆ ದಾರಿ ಅಂತೂ ಅಲ್ಲ. ನೀವು ಈಗಿರೋ ಮನೆಗೆ ನಾನು ಬಂದಿಲ್ಲ. ಬೈ ಚಾನ್ಸ್ ಏನಾದರೂ ಇದು ಆ ದಾರಿನಾ? ಸರ್, ನೀವು ನನ್ನನ್ನು ನಿಮ್ಮನೆ ಕರ್ಕೊಂಡು ಹೋಗ್ತಿದ್ದೀರಾ? ನಾನೆಲ್ಲಿ ನಿನ್ನನ್ನು ಕರ್ಕೊಂಡು ಹೋಗೋದು? ನನ್ನೇ ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಭೇಂಡಿ ಮಾಡಿರೋ ಕೆಲಸ ಇರಬೇಕು. ಇದು ನಮ್ಮ ಇನ್ನೊಂದು ಫಾರ್ಮ್ ಹೌಸ್ ಕಡೆ ಹೋಗೋ ದಾರಿ. ಅಲ್ಲಿಗೆ ಹೋಗ್ತಿರ್ಬೇಕು. ಫ್ಯಾಕ್ಟ್ರಿ, ಫಾರ್ಮ್ ಹೌಸ್, ಬಂಗ್ಲೆ, ಹೆಲಿಕಾಪ್ಟರ್. ನಿಮ್ಮ ಪ್ರಾಪರ್ಟೀಸ್ನ ನೋಡೋದಕ್ಕೆ ಇಡೀ ಜೀವನ ಬೇಕಾಗತ್ತೆ ಅನ್ಸುತ್ತಲ್ವಾ? ಸರ್, ಇನ್ನು ಎಷ್ಟು ಪ್ರಾಪರ್ಟೀಸ್ ಇದೆ ನಿಮ್ಮದು? ಆದರೆ ಇದರಲ್ಲಿ ಒಂದು ಪ್ರಯೋಜನ ಇದೆ ಅಮ್ಮ. ನಿನಗೆ ಜೀವನ ಪೂರ್ತಿ ಬೋರ್ ಹೊಡೆಯಲ್ಲ. ಪ್ರತಿಯೊಂದಿನ ಹೊಸದೇನಾದರೂ ಗೊತ್ತಾಗ್ತಾ ಇರುತ್ತೆ. ಬೋರ್ ಹೊಡೆಯುತ್ತೆ ಅನ್ನೋ ಕಾರಣಕ್ಕೆ ನಂಗೆ ಹೊಸ ಆರ್ಯವರ್ಧನ್ ಬೇಡ. ನಂಗೆ ಈಗಿರೋ ಆರ್ಯವರ್ಧನೆ ಸಾಕು. ಏನಾಯ್ತು? ಸರ್, ಎಲ್ಲರೂ ಎಷ್ಟು ಟೆನ್ಷನಲ್ಲಿದ್ದಾರೆ. ನಾವು ನೋಡಿದ್ರೆ ಇಲ್ಲಿ ನಗಾಡ್ಕೊಂಡು ಕೂತಿದ್ದೀವಿ. ನಗದೆ ಸುಮ್ಮನೆ ಕೂತಿದ್ರೆ ಆತಂಕ ಎಲ್ಲ ಕಡಿಮೆ ಆಗಿ ಹೋಗುತ್ತಾ? ಅಥವಾ ಹೊರಗಡೆ ನಡೀತಿರೋ ಎಲ್ಲ ವಿಷಯಗಳು ಬದಲಾಗಿ ಹೋಗ್ತವ? ಇದೆಲ್ಲ ಇದ್ದದ್ದೇ. ಏನೋ ಸರ್, ನಂಗಂತೂ ಸಮಾಧಾನ ಇಲ್ಲ. ನಾವು ಮನೆಗೆ ಹೋಗೋವರೆಗೂ ಟೆನ್ಷನ್ ಇರ್ತಿದ್ದೆ. ಯುದ್ಧ ಕಾಲದಲ್ಲೂ ಪ್ರೀತಿ ಮಾಡಿದ ಪ್ರೇಮಿಗಳಿದ್ದಾರೆ. ಎಲ್ಲ ಸಮಯದಲ್ಲೂ ಎಂಥದ್ದೇ ಪರಿಸ್ಥಿತಿಯಲ್ಲೂ ಪ್ರೀತಿಗಂತೂ ಜಾಗ ಇದ್ದೇ. ಆತಂಕ ಮಾಡ್ಕೋಬೇಡ. ಏನೇ ಫೋನ್ ಎತ್ತಲಿಲ್ಲ ಅಂದ್ರೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಮಾಡ್ತೀನಿ ಅಂತ ಅರ್ಥ. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಡಬಾರ್ದಾ? ಏನಾಯ್ತು ಅಂದ್ರೆ ಏನು ಹೇಳಿ? ಮಗಳನ್ನ ಬಿಟ್ಟಿರೋದು ಎಷ್ಟು ಹಿಂಸೆ ಅಂತ ನಾನು ಹೇಳಿನೇ ಗೊತ್ತಾಗ್ಬೇಕಾ ನಿನಗೆ? ನೀನೇನು ನನಗೆ ಸಮಾಧಾನ ಹೇಳಕ್ ಬರಬೇಡ. ಅವಳು ಇಲ್ಲದೆ ನಿನಗೂ ಸಂಕಟ ಆಗ್ತಿದೆ ಅಂತ ನನಗೆ ಗೊತ್ತು. ಅದಕ್ಕೆ ನೀನು ನನಗೆ ಫೋನ್ ಮಾಡಿದ್ದೆ ಅಲ್ವಾ ಪುಷ್ಪ? ನಮ್ಮಿಬ್ಬರಿಗೂ ನಮ್ಮ ಮಗಳೇ ಕಣೆ ಪ್ರಪಂಚ. ಆದರೆ ಅವಳ ಪ್ರಪಂಚ ದೊಡ್ಡದಾಗ್ತಾ ಇದೆ ಅನ್ನೋ ವಾಸ್ತವನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಅವಳು ಮನೆ ಪಕ್ಕದಲ್ಲಿರೋ ಅಂಗಡಿಗೆ ಹೋಗ್ತಾ ಇದ್ರು, ಜೋಪಾನವಾಗಿ ಹೋಗ್ತಾ ಇದ್ದಾಳ ಅಂತ ಕದ್ದು ನೋಡ್ತಿದ್ದವನು ನಾನು. ಆದರೆ ಈಗ ಅವಳು ಎಲ್ಲಿದ್ದಾಳೆ ಅಂತಲೇ ಗೊತ್ತಾಗ್ತಾ ಇಲ್ಲ ಪುಷ್ಪ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಅವಳ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಆಗ್ತಾ ಇಲ್ಲ. ಸರಿ ಬಿಡು, ನಾವೀಗ ಎಷ್ಟೇ ಗುಣಕೊಂಡ್ರು ಏನೂ ಪ್ರಯೋಜನ ಇಲ್ಲ. ಅವಳಾಗೆ ಫೋನ್ ಮಾಡ್ತಾಳೆ, ಅಲ್ಲಿವರೆಗೂ ಕಾಯಬೇಕು. ಇನ್ಮೇಲೆ ಇಂಥದಕ್ಕೆಲ್ಲ ನಾವು ಯಾವಾಗಲೂ ರೆಡಿ ಇರಬೇಕು ಪುಷ್ಪ. ಒಂದು ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಸೀದಾ ಬಸ್ಸೇ ಸಿಗ್ತಿತ್ತು. ಈಗ ಬಸ್ಗಳು ಸಿಗೋದು ಬೇರೆ ಕಮ್ಮಿ. ಅದು ಎಲ್ಲ ಕಡೆ ಬೇರೆ ಬಂದ್ ಮಾಡೋರಲ್ಲ, ಅದಕ್ಕೆ. ಪರವಾಗಿಲ್ಲ ಬಿಡಿ, ಹಿಂಗೆ ಸೀದಾ ಹೋದ್ರೆ ಬಸ್ ಸ್ಟಾಪ್ ಸಿಗುತ್ತೆ ಅಂದ್ರೆ ತಾನೆ ನಾವು ಹೋಗ್ತೀನಿ. ಅಯ್ಯ, ಸೀದಾ ಬಸ್ ಸಿಗೋಕ್ಕಿಲ್ಲ ಅಂತ ಹೇಳಿದ್ರಲ್ಲ. ಅದು ಅಲ್ಲದೆ ಇಲ್ಲಿಂದ ಪಕ್ಕದೂರು, ಅಲ್ಲಿಂದ ಟೌನ್ ಬಸ್ ಸ್ಟಾಪು, ಅಲ್ಲಿಂದ ಮದ್ದೂರು, ಚನ್ನಪಟ್ಟಣ, ಹೆಂಗ ಬಸ್ ಹಿಡ್ಕೊ ಹೋಗ್ಬೇಕು. ನಿಮ್ಗೆ ಯಾಕೆ ಅಷ್ಟೊಂದು ತೊಂದರೆ? ಅಲ್ಲ, ಇದ್ರ ಕಷ್ಟ ಏನೈತೆ?
ಅದು ನನ್ನ ಕರ್ತವ್ಯ ಅಲ್ಲರ. ನಂಗೆ ಯಾಕೋ ರಾತ್ರಿ ಆದರೂ ಬೆಂಗಳೂರು ತಲುಪ್ತೀವ ಅನ್ನೋದೇ ಡೌಟು. ಡೌಟೇ ಬೇಡ, ತಲುಪ್ತೀವ ಅಂದರೆ ಆಗಕ್ಕಿಲ್ಲ ಅಂತ ಹೇಳಕ್ ಬಂದೆ. ಅದು ಬೈಕ್ ಕೈ ಕೊಡದೆ ಇದ್ದಿದ್ರೆ ಎಲ್ಲ ಸರೋಯ್ತಿತ್ತು. ಆದ್ರೆ ಏನು ಮಾಡೋದು, ನಾನು ಲಗ್ನ ಅಂತೀವಿ, ಆ ದೇವ್ರಿಗೆ ಗ್ರಹಣ ಅಂತ ಕೇಳ್ತೈತೆ. ನಮಗೂ ಕತ್ಲೆ ಸರ್ದು ಒಳ್ಳೆ ಬೆಳಕು ಬೀಳ್ತೈತೆ, ಏನಂತೀರಾ? ನೀವೇನು ಹೇಳಿದ್ರು ಕೇಳಿಸ್ಕೊಳ್ಳೇ ಇಲ್ಲ. ಸರೋಯ್ತು. ಸದ್ಯಕ್ಕೆ ನಾವು ಹಿಂಗೆ ಮಾತಾಡ್ಕೊಂಡು ನೋಡಿದ್ರೆ ಕಾಲು ನೋವು ಗೊತ್ತಾಗಕ್ಕಿಲ್ಲ. ಇಲ್ಲ ಅಂದರೆ ಅರ್ಧ ಕಿಲೋಮೀಟ್ರಿಗೆ ಕೂತ್ಕೋಬೇಕಾಯ್ತದೆ. ಮಾತಾಡ್ಕೊ ಬನ್ನಿ. ಏನು ಮಾತಾಡೋದು, ನೀವೇ ಮಾತಾಡಿ. ಅಲ್ಲ, ಫೋನ್ನಾಗೆ ಅನು ವಾಯ್ಸ್ ಕಳಿಸ್ತು, ಆರ್ಯಸರ್ ವಾಯ್ಸ್ ಕಳಿಸ್ತು ಅಂದ್ರಿ. ಆದರೆ ಇಲ್ಲಿ ಬಂದು ಅವ್ರು ಇಲ್ವೇ ಇಲ್ಲ, ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ನನ್ನ ಮ್ಯಾಗೆ ಎಗರಾಡ್ಬಿಟ್ರಿ. ಏನೋ ನನಗೂ ಅಲ್ಪ ಸ್ವಲ್ಪ ಟ್ಯಾಲೆಂಟ್ ಐತೆ, ಆದರೆ ಅನು ವಾಯ್ಸು ಆರ್ಯಸರ್ ವಾಯ್ಸ್ನ ನಿಮಗೆ ಕೇಳಿಸಿ ನೀವು ಇಲ್ಲಿಗೆ ಬರೋಂಗೆ ಮಾಡೋ ಅಷ್ಟು ಟ್ಯಾಲೆಂಟ್ ಇಲ್ಲ ಬಿಡಿ. ಸಾರಿ. ಇಟ್ ಓಕೆ. ಅದು ಪ್ರೀತಿ ಇರೋ ಕಡೆನೆ ಜಗಳನೂ ಇರ್ತೈತೆ. ಏನು ಪ್ರೀತಿನ? ಅಲ್ಲ, ಅದು ಫ್ಲೋನಲ್ಲಿ ಗಾದೆ ಹೇಳ್ತಿರ್ತೀನಿ, ಹಂಗೆ ಫ್ಲೋನಲ್ಲಿ ಬಂದ್ಬಿಡ್ತು. ಹಲೋ ಅಪ್ಪ. ಬಂಗಾರ, ಮನೆಗೆ ಯಾವಾಗ ಬರ್ತೀಯಪ್ಪ? ಸಾರಿ, ನೀನು ಹೇಳ್ಬಿಟ್ಟೆ ಹೋಗಿದ್ದೆ. ಆದ್ರೆ ಶೆಂಡೆ ಸರ್ ಫೋನ್ ಮಾಡಿದ್ರು, ಈಗ ನೀನು ಬರೋ ಸ್ಥಿತಿಲಿಲ್ಲ, ಅಲ್ಲೇನೋ ಸಮಸ್ಯೆ ಆಗಿದೆ ಅಂತ. ಆದ್ರೆ ಏನ್ ಸಮಸ್ಯೆ ಅಂತ ಹೇಳಲಿಲ್ಲ. ಅದೆಲ್ಲ ಓಕೆ ಅಲ್ವಾ ಬಂಗಾರ? ಹಾಂ ಅಪ್ಪ, ಇಲ್ಲೇನು ತೊಂದರೆ ಇಲ್ಲ, ನೀವೇನು ಚಿಂತೆ ಮಾಡಬೇಡಿ. ನಾನು ಆದಷ್ಟು ಬೇಗ ವಾಪಸ್ ಬರ್ತೀನಿ. ಸರಿ ಮಗಳೇ, ನೀನು ಆರ್ಯ ಸರ್ ಜೊತೆ ಇದೆಯಾ ಅನ್ನೋದೇ ಸಮಾಧಾನ. ಅವ್ರ ಜೊತೆ ನೀನು ಇರೋವರೆಗೂ ಯಾವುದೇ ತೊಂದರೆ ಆಗಲ್ಲ ಅಂತ ನನಗೆ ಗೊತ್ತು. ಆದರೂ ನೀ ಹತ್ರ ಮಾತಾಡಿದ್ರೇನೆ ಮನ್ಸಿಗೆ ಒಂಥರ ಸಮಾಧಾನ. ಅಪ್ಪ ಸಾರಿ, ನಾನು ನಿಮಗೆ ಫೋನ್ ಮಾಡೋಕ್ಕೂ ಆಗಿರಲಿಲ್ಲ. ಇಲ್ಲ, ತೊಂದರೆ ಏನು ಇಲ್ಲಮ್ಮ. ಅದು ಸಣ್ಣ ಸಂಕಟ ಅಷ್ಟೇ, ಏನಾದರೂ ಆಗೋಗುತ್ತಾ ಅನ್ನೋ ಭಯ ಅಷ್ಟೇ ಅಮ್ಮ. ಗೊತ್ತಲ್ಲಮ್ಮ ನಿನ್ನ ಅಪ್ಪನ ಬಗ್ಗೆ. ಏನೋ ಸ್ಕೂಲಿಂದ ಬರೋವಾಗಲೇ ಗೇಟಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದವನು ನಾನು. ಇನ್ನು ಈಗ ಕೇಳ್ಬೇಕಾ? ಎಲ್ಲ ಓಕೆ ಅಲ್ವಾ ಬಂಗಾರ? ಹಾಂ ಅಪ್ಪ, ಎಲ್ಲ ಓಕೆ. ಸಡನ್ ಆಗಿ ನೀನು ತುಂಬ ದೂರ ಹೋಗ್ಬಿಟ್ಟೇನೋ ಅಂತ ಅನ್ನಿಸ್ಬಿಡ್ತು ನನಗೆ. ಅಪ್ಪ ನಾನು ಬರ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ. ಸರಿ, ನಾನು ಕಾಯ್ತಾನೆ ಇರ್ತೀನಿ ಬಂಗಾರ. ಇದು ಆರಾಮಾಗಿ ಬಾ. ಅದಿಂದ ನಿನ್ನ ಸಂತೋಷನ ಕಿತ್ಕೊಳ್ಳೋ ಕೆಲಸ ನಾನು ಮಾಡಲ್ಲ. ಈಗಾಗಲೇ ಆ ತಪ್ಪು ಮಾಡಿದ್ದೀನಿ, ಅದಕ್ಕೋಸ್ಕರ ಪ್ರಾಯಶ್ಚಿತ್ತನ ಪಟ್ಟಿದ್ದೀನಿ. ಮತ್ತೆ ಅದೇ ತಪ್ಪನ್ನ ಮಾಡಲ್ಲ ಬಂಗಾರ. ನನಗೆ ನಿನ್ನ ಮತ್ತೆ ಆರ್ಯ ಸರ್ ಸಂತೋಷ ಮುಖ್ಯ. ಸರಿ ಅಪ್ಪ. ಸರಿ ಬಂಗಾರ, ಬೇಗ ಬಾ.
ಈಗ ಸುಸ್ತಾಗಿ ಕೂರೋಕೆ ಸಮಯ ಇಲ್ಲ ಜೇಂಡೆ. ಈ ರೇಸಲ್ಲಿ ಗೆಲ್ಲೋರು ಸೋಲೋರು ಅಂತಿರಲ್ಲ, ಉಳಿದವರು ಅಳೆದವರು ಅಂತಷ್ಟೇ ಇರ್ತಾರೆ. ಉಳಿಬೇಕು ಅಂದರೆ ಓಡಲೇಬೇಕು, ನಿಲ್ಲೋದ್ರಲ್ಲಿ ಅರ್ಥ ಇಲ್ಲ. ಮತ್ತೆ ಈ ಓಟ ನಂಗೋಸ್ಕರ ಅಲ್ಲ, ಹಾರಿಂಗೋಸ್ಕರ. ನಾ ಹೇಳಿದ್ದಾರಿಲ್ಲ ಬಾ, ಇಲ್ಲೇ ಇದ್ದೀನಿ. ನೀವು ಬೈಕ್ ತರದೇ ಇದ್ದಿದ್ದು ಒಳ್ಳೇದೇ ಆಯಿತು. ಅಲ್ಲ, ಹಿಂಗೆ ತೂಕಡಿಸ್ತಿದ್ದೀರಲ್ಲ ಅದಕ್ಕೆ ಹೇಳಿದೆ. ನಾನು ಬಸ್ ಸಿಕ್ಕಿದ್ಮೇಲೆ ನಾನು ಹತ್ಕೊಂಡು ಹೋಗ್ತೀನಿ, ನೀವು ಅಷ್ಟೇ ರಿಟರ್ನ್ ಬಸ್ ಹತ್ಕೊಂಡು ಹೋಗಿ, ನೀವೇನು ಬರೋದು ಬೇಡ. ಒಂದು ಕಿತ್ತ ಮಾತು ಕೊಟ್ಟು ಮುಗೀತು, ಅರ್ಧಕ್ಕೆ ಬಿಟ್ಟಾಗ ಮಾತೇ ಇಲ್ಲ. ನೀವು ಹೊಸಿದ್ರು ಅಷ್ಟೇ ಬಸ್ ಸ್ಟಾಪು, ಅಲ್ಲಿ ಬಸ್ ಸಿಗ್ತೈತೆ ಬನ್ನಿ. ಅಲ್ಲಿವರೆಗೂ ನಿಮ್ಗೆ ನಡೆಯೋಕ್ಕಾಗುತ್ತಾ? ನಿಮ್ಮ ಕಣ್ಣು ನೋಡಿದ್ರೇ ಗೊತ್ತಾಗ್ತಿದೆ ನಿಮ್ಗೆ ಸುಸ್ತಾಗ್ತಿದೆ ಅಂತ. ಅದು ಓದ್ತಾರೆ ಬಿರ್ನೆ ಹೇಳ್ತೀನಲ್ಲ, ಅದ್ರ ಎಫೆಕ್ಟು. ಇದಕ್ಕೊಂದು ಟೆಕ್ನಿಕ್ ಐತೆ. ನಾನು ತೂಗುಡಿಸ್ಬೇಕಾದ್ರೆ ರಾಮನ ಟಪಕ್ಕಂತ ಗಿಣ್ತಿದ್ರು, ಹಂಗೆ ಗಿಣ್ಬಿಟ್ರೆ ನಂಗೆ ನಿದ್ದೆ ಉಂಟೈತದೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಓಸಿ. ಹಲೋ. ಅಯ್ಯೋ ಬೇಡ ಬಿಡಿ, ತೂಗುಡಿಸ್ಕೊಂಡೇ ಬರ್ತೀನಿ. ನಿಜವಾಗ್ಲೂ ಚಿವುಟಿದ್ರೆ ನಿದ್ದೆ ಹೋಗುತ್ತಾ? ಅಯ್ಯೋ ಸತ್ವಲ್ವೇ. ಎಲ್ಲಿ ಎಲ್ಲಿ ಅಂತಂದ್ರೆ ಕೈ ಚಿವುಟಿದ್ರೆ ನಿದ್ದೆ ಹೊರಟೋಗುತ್ತಾ ಅಂದೆ. ದಿಟ್ವಲ್ನಾ? ಅಲ್ಲ, ನನಗೋಸ್ಕರ ಬರ್ತಿದ್ದೀರಾ ಅಲ್ವಾ, ನಿಮಗೋಸ್ಕರ ಅಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ತಕೊಳ್ಳಿ. ನನ್ನ ಮ್ಯಾಕೆ ಕೋಪ ಆಯ್ತಲ್ಲ, ಅದನ್ನ ತಿಳಿಸ್ಕೊಳ್ಳಿ. ಅಯ್ಯೋ ರೀ, ನೀವೇನಾದ್ರು ಗರಡಿಲಿ ಪಳಗ್ತೀರಾ? ಮಗಂದು ರಾಮಣ್ಣನಿಂದ ಜೋರಾಗಿ ಬಿಟ್ರಿ. ಆ್ಯಕ್ಚುಲಿ ನನಗೂ ನಿದ್ದೆ ಬರ್ತಿದೆ. ನಿಮ್ಗೆ ಗಿಣ್ಬೇಕು? ನನಗೆ ಆ ಥರ ಎಲ್ಲ ರೋಗ ಇಲ್ಲ. ಇಲ್ಲೆಲ್ಲಾದ್ರೂ ಕಾಫಿ ಸಿಗುತ್ತಾ ನೋಡ್ತೀರಾ? ಕಾಫಿ ಇಲ್ಲೇ ಮುಂದೆ ಒಂದು ಅಂಗಡಿ ಐತೆ. ನೀವೇನು ಫ್ರೀಯಾಗಿ ಕೊಡ್ಸೋದು ಬೇಡ. ನೀವು ಕಾಫಿ ಕೊಡ್ಸಿದ್ರೆ ನೀವು ನಮ್ಮ ಮನೆಗೆ ಬಂದಾಗ ನಾವು ಊಟನೇ ಹಾಕಿಸ್ತೀವಿ. ಸಬಾಸ್, ಇದಪ್ಪ ವರ್ಷೆ ಅಂದರೆ. ಥ್ಯಾಂಕ್ ಯು. ಅಲ್ಲ, ವೆಲ್ಕಮ್ ಹೇಳೋಕ್ಕಿಲ್ವಾ? ವೆಲ್ಕಮ್ ಹೇಳಬೇಕೋ ಬೇಡವೋ ಅಂತ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಸರಿ, ಟೈಮ್ ತಗೊಂಡೇ ಹೇಳಿ, ಕಾಯ್ತು. ಸರ್, ಅಪ್ಪನ ಹತ್ರ ಮಾತಾಡೋವರೆಗೂ ಏನೂ ಅನ್ನಿಸ್ಲಿಲ್ಲ. ಆದರೆ ಈಗ ಅಪ್ಪನ ನೋಡಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೆ ಝೇಂಡೆ ಅವಕಾಶ ಕೊಡಬೇಕಲ್ಲ. ಈಗ ನಾವು ಬಂದಿರೋ ಜಾಗದಿಂದ ಹೊರಗಡೆ ಹೋಗಬೇಕು ಅಂತಂದ್ರೂ ಝೇಂಡೆ ಅದಕ್ಕೆ ಅವಕಾಶ ಕೊಡಲ್ಲ. ಸರಿ, ಸುಬೋರ್ನ ಇಲ್ಲಿಗೆ ಕರ್ಸೋಣವಾ? ಆಗುತ್ತಾ ಸರ್? ಲೆಟ್ ಮಿ ಟ್ರೈ. ಆರ್ಯನ್ಗೂ ಝೇಂಡೆಗೂ
ಜಟಾಪಟಿ ನಡೆಯುತ್ತೆ. ಬಟ್ ಲೆಟ್ ಮಿ ಸಿ. ಮತ್ತೆ ನಾನು ದಾದ ನೋಡಬೇಕು ಅಂತ ಕೇಳಲ್ಲ ಮನಸ್ಸಿ. ಇವನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾನೆ ಅಂತ ನೀನು ಅನಿಸಿರ್ಬೋದು ಮನಸ್ಸಿ. ನಿನಗೆ ಚಿಕ್ಕ ವಿಷಯ ಆಗಿರ್ಬೋದು, ಸರ್ ನನಗೆ ನಾನು ಚಿಕ್ಕ ವಿಷಯ ಅಂತ ಎಲ್ಲಿ ಹೇಳಿದೆ ಹರ್ಷ? ನಿನ್ನ ಪ್ರತಿಯೊಂದು ವಿಷಯನೂ ನನಗೆ ದೊಡ್ಡ ವಿಷಯನೇ. ಟೆಲ್ ಮಿ, ನಿನ್ನ ತಲೆಯಲ್ಲಿ ಏನು ಓಡ್ತಿದೆ? ನೀನು ಏನು ಡಿಸೈಡ್ ಮಾಡ್ತಿದ್ಯಾ? ಹೇಳಿದ್ನಲ್ಲ, ನಾನು ಇನ್ನೂ ದಾದನ ನೋಡಬೇಕು ಅಂತ ಕೇಳೋದಿಲ್ಲ. ಕೇಳಾಯ್ತಲ್ಲ, ಹೊರಟಿದ್ದು ಆಯಿತು. ಬಟ್ ಲುಕ್ ಎಟ್ ಮೀ ನಾವು, ನಾನು ದಾದನ್ಗೋಸ್ಕರ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ನೀನು ಕಾಯ್ತಿಲ್ಲ ಹರ್ಷ, ನಿನಗೆ ಆ ಥರ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಷ್ಟೇ. ಲುಕ್ ಎಟ್ ಯು, ನಿಮ್ಮ ಬ್ರೋಯಿನ್ ಲಾ ಇಲ್ಲ ಅಂದಿದ ತಕ್ಷಣ ನಿನ್ನ ಕೈ ಕಾಲೇ ಆಡಲ್ಲ, ನಿನ್ನ ಬ್ರೈನೇ ವರ್ಕ್ ಆಗಲ್ಲ ಅನ್ನೋ ಥರ ನೀನು ಬಿಹೇವ್ ಮಾಡ್ತಿದ್ಯಾ. ಯಾರ ಬಗ್ಗೆ ಹೇಳ್ತಾ ಇದೆಯಾ ಮನ್ಸಿ? ಇನ್ ಯಾರು ಹರ್ಷ? ನಮ್ಮ ಸುತ್ತ ಇರೋ ಜನಗಳು. ಲುಕ್ ಎಟ್ ಯುವರ್ ಸೆಲ್ಫ್. ಬ್ರೋಯಿನ್ ಲಾ ಕಾಣಿಸ್ತಿಲ್ಲ ಅಂತ ನೀನೆಷ್ಟು ವೀಕ್ ಆಗೋಗಿದ್ಯಾ. ನೀನು ಅವ್ರನ್ನ ನೆನಪಿಸ್ಕೊಂಡಾಗ ಅವ್ರು ನಿನಗೆ ಸ್ಟ್ರೆಂತ್ ಆಗಬೇಕು, ನಿನ್ನ ಮೋಟಿವೇಟ್ ಮಾಡಬೇಕು, ನಿನ್ನ ಇನ್ಸ್ಪೈರ್ ಮಾಡಬೇಕು. ಬಟ್ ನೋಡು, ಅವ್ರು ಇಲ್ಲದೆ ಇದ್ರೆ ನಿನ್ನ ಕೈ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಿದ್ಯಲ್ಲ. ಯಾರೊಬ್ರು ನಮ್ಮ ಲೈಫಲ್ಲಿ ಇಲ್ಲ ಅಂತಂದ್ರೆ ಜೀವನನೇ ಇಲ್ಲ ಅನ್ನೋಷ್ಟು ಭಯ ಹುಡ್ಸತ್ತಲ್ವಾ? ಇಂಥವ್ರು ನಮ್ಮ ಪಾಲಿಗಿದ್ದಾರೆ ಅನ್ನೋ ಭರವಸೆಲಿ ನಾವು ಹುಟ್ಟಿದ್ವಾ? ಯು ನೋ ವಾಟ್ ಹರ್ಷ, ಬದುಕೋಕೆ ಯಾರಿಗ್ಯಾರು ಅನಿವಾರ್ಯ ಅಲ್ಲ. ಆದರೆ ನೀನು ನನಗೆ ಅನಿವಾರ್ಯ. ಖಂಡಿತ ಅಲ್ಲ. ನಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಅಂತಂದ್ರೆ ನಾನು ಇಲ್ದೇನು ನೀನು ನನ್ನನ್ನು ಫೀಲ್ ಮಾಡ್ಬೋದು. ಯಾವತ್ತೂ ನಾನು ನಿನ್ನ ಸ್ಟ್ರೆಂತ್ ಆಗಿರ್ಬೇಕು ಅಂತ ಆಸೆ ಪಡ್ತೀನೋ ಹೊರತು ನಿನ್ನ ವೀಕ್ನೆಸ್ ಅಲ್ಲ. ಯುವರ್ ದಾದಾ ಇಸ್ ಯುವರ್ ವೀಕ್ನೆಸ್ ಹರ್ಷ. ಪ್ಲೀಸ್ ಸರಿಪಡಿಸ್ಕೋ. ಆ ಝಂಡೆ ಇಲ್ಲಿಗೆ ಸುಬ್ಬೂರ್ನ ಕರ್ಸ್ಕೊಳ್ಳೋ ವ್ಯವಸ್ಥೆ ಮಾಡು. ಆರ್ಯ ಏನು ಅನು ಅಲ್ಲಿಲ್ಲದೆ ಅವರಿಗೆ ಗಾಬರಿ ಆಗಿದೆ. ಅವ್ರ ಸಮಾಧಾನಕ್ಕೋಸ್ಕರ ಅವರನ್ನ ಕರ್ಸ್ಕೊ. ಸುಬ್ಬು ಅವ್ರ ಹತ್ರ ನಾನು ಮಾತಾಡ್ತೀನಿ, ಅದು ಸೇಫ್ ಆಗಿದ್ದಾರೆ ಅಂತ. ನೀನು ಯಾರ ಹತ್ರನೂ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಝಂಡೆ. ಅವ್ರನ್ನ ಕರ್ಸ್ಕೊ ಅಷ್ಟೇ.